ವ್ಯಕ್ತಿಗೆ ಕನಸುಗಳಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆಲ್ವೇಸ್ ಐಸೆ ಕನಸು ಅನ್ನೋದು ನಮ್ಮ ಆಜನ್ಮ ಸಿದ್ಧ ಹಕ್ಕು, ಕಾಣ್ತಾನೇ ಇರಬೇಕು ಅಂತ. ಕವಿರಾಜ್ ಅವ್ರ ಕನಸೇನು, ಕವಿಯ ಕನಸೇನು? ಕವಿಯ ಕನಸು ಬಟ್ ಈಗ ನಿಂತು ನೋಡಿದ್ರೆ ನಾನು ಫಸ್ಟ್ಗೆ ನಿಮ್ಗೆ ಹೇಳಿದ್ನಲ್ಲ, ನಿಜ ಹೇಳ್ತೀನಿ, ನನಗೆ ತುಂಬ ದೊಡ್ಡದು ಈಗ ಆಲ್ರೆಡಿ ಸಿಕ್ಬಿಟ್ಟಿದೆ. ಅಂದರೆ 25 ವರ್ಷ ಬರ್ಕೊಂಡು ಚೆನ್ನಾಗಿ ಬದುಕಿದ್ದೀನಿ ಇದೆಯಲ್ಲ, ಅದೊಂದು ಧನ್ಯತೆ ಇದೆ ನನಗೆ. ತುಂಬ ಇನ್ನೇನೋ ಹಪಾಪಿಗಳು ಯಾವುದಕ್ಕೂ ಇಲ್ಲ. ಅಂದರೆ ಇವತ್ತಿಗೂ ನೀವೇ ಹೇಳ್ದಂಗೆ ತುಂಬ ಸಿಂಪಲ್ ಇಟ್ಕೊಂಡಿದ್ದೀನಿ. ಬದುಕಾಗಿರ್ಬೋದು ಅಥವಾ ನನ್ನ ರೀತಿ ನೀತಿಗಳಾಗಿರ್ಬೋದು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಏನೋ ದೊಡ್ಡ ಬಂಗ್ಲೆ, ದೊಡ್ಡ ಕಾರು ಇದೆ, ನನ್ನ ಹತ್ರ ಮನೆ ಇದೆ, ನನಗೂ ಕಾರಿದೆ, ಸಿಕ್ಕಿದೆ, ನನಗೆ ಸಿಕ್ಕಿದೆ. ಇನ್ಯಾರನ್ನೋ ನೋಡಿಕೊಂಡು ಅವ್ರದ್ದು ಅಷ್ಟು ದೊಡ್ಡ ಮನೆ ಇದೆ, ಅವ್ರದ್ದು ಆ ಬ್ರ್ಯಾಂಡ್ ಕಾರಿದೆ, ನಂದು ಈ ಬ್ರ್ಯಾಂಡ್ ಕಾರಿದೆ, ನಾನು ಅದು ತೊಗೋಬೇಕು, ಅದೆಲ್ಲ ನಾನು ಯೋಚನೆ ಮಾಡಿ ಇಲ್ಲ ನಾನು ಅತಿ ಹೆಚ್ಚಿನ ಆಸೆನೂ ಇಲ್ಲ, ಆಸೆ ಇಲ್ಲ, ಸಂತೃಪ್ತ ಇದ್ದೀನಿ ನಾನು. ನಿಜವಾಗ್ಲೂ ನನ್ನ ಲೈಫ್ ನಾನು ಹಿಂಗೆ ನಡ್ಸ್ಕೊಂಡಿದ್ದೆ ಈ ತನಕ. ಸಿನಿಮಾ ಅದ್ರ ಬಗ್ಗೆ ಪರಮ ಸಂತೃಪ್ತಿ ಇದೆ ನನಗೆ. ಈಗ ಮೊನ್ನೆ ಯಾರೋ ರೀಸೆಂಟಾಗಿ ಯಾರೋ ಕೇಳಿದ್ರು, ಈಗ ಅವ್ರು ಬಂದಿದ್ದಾರೆ ಹೊಸ ಹುಡುಗರು, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ನಿಮ್ಮ ಕಾಂಪಿಟೇಟರ್ಸ್ ಬಂದರು. ಯಾರು ಕಾಂಪಿಟೇಟರ್ಸ್? ನಮಗಲ್ಲ, ಅವ್ರು ನಮ್ಮ ನೆಕ್ಸ್ಟ್ ಜನ್ರೇಷನ್ನು. ನಾವು ಬಂದು 25 ಆಯಿತು, ಈಗ ಹೊಸಬ್ರು ಬರಲೇಬೇಕು, ಪ್ರಕೃತಿ ನಿಯಮ. ಯಾರೋ ಬರ್ತಾರೆ, ಅವರೇನೋ ಬರೀತಾರೆ. ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಇಲ್ಲೂ ಅಷ್ಟೇ, ಬರಬೇಕು ಹೊಸ ಚಿಗುರುಗಳು. ಅವ್ರು ನಾವು ಇರ್ತೀವಿ, ಅವರು ಇರ್ತಾರೆ. ಯಾರ್ಯಾರು ಕಸ್ಕೊಳ್ಳೋದು ಪ್ರಶ್ನೆ ಇಲ್ಲ ಇಲ್ಲಿ. ಯಾವತ್ತೂ ಕಾಡಿಲ್ಲ ಅದು ನಿಮಗೆ? ಯಾವತ್ತೂ ಕಾಡಿಲ್ಲ. ಆ ಅಭದ್ರತೆ ಯಾಕೆ ಕಾಡಿಲ್ಲ ಅಂತ ಹೇಳಿದ್ರೆ, ನೀವು ಅದು ಒಂದೇ ಅಲ್ಲ. ಇವತ್ತು ನಾನು ಇದನ್ನು ಪಬ್ಲಿಕ್ಕಾಗಿ ಮಾತಾಡ್ತಾ ಇದ್ದೀನಿ. ಯಾವ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವ್ರ ಜೊತೆ ನಾನು ಮೊದಲನೇ ಸಾಂಗ್ ಒಂದು ಕೇಳಿದ ನಂತರ ಮತ್ತಾವತ್ತೂ ಅವ್ರನ್ನ 2ನೇ ಸಾಂಗ್ ಕೇಳಿಲ್ಲ ನಾನು ಎಲ್ಲೂ ಯಾರ ಹತ್ರನೂ ಒಂದು ಮೆಸೇಜ್ ಮಾಡಿ ನನಗೊಂದು ಸಾಂಗ್ ಕೊಡಿ, ಅಥವಾ ಸಾರ್ ಸಿನಿಮಾ ಮಾಡೋ ಟೈಮಿಗೆ ಒಂದು ಫೋನ್ ಮಾಡೋದು, ನಾವು ಇದ್ದೀವಿ ಅಂತ ನೆನಪಿಸ್ಕೊಳ್ಳೋಕೆ, ಅದು ಯಾವುದು ನಾನು ಮಾಡಿಲ್ಲ. ನನ್ನ ಪಾಲಿಗೆ ಏನು ಬಂದಿದೆ ಅದು ಎಷ್ಟೋ ಗುರುಕಿರಣ್ ಅವರ ಜೊತೆ ನಾನು 100 ಕಂಪೋಸಿಂಗ್ ಕೂತಿದ್ದೀನಿ. ನನ್ನ ಕಣ್ಣೆದುರುಗಡೆ ಹಾಡುಗಳು ತಯಾರಾಗ್ತಿರುತ್ತೆ. ನನಗೆ ಗೊತ್ತಾಗತ್ತೆ ಈ ಸಾಂಗ್ ದೊಡ್ಡ ಹಿಟ್ಟಾಗತ್ತೆ ಅಂತ, ತುಂಬ ದೊಡ್ಡ ಹಿಟ್ಟಾಗತ್ತೆ ಇದು ಅಂತ. ಬಟ್ ನಾನು ಇದನ್ನು ಬರಿಲ್ಲ ಅಂತ ನಾನು ಯಾವತ್ತೂ ಕೇಳಿಲ್ಲ. ಓನ್ಲಿ ಫಸ್ಟ್ ಸಾಂಗ್ ಕೇಳಿದ್ಬಿಟ್ರು. ಫಾರ್ ಎಕ್ಸಾಂಪಲ್ ಸಣ್ಣ ನಕ್ಕನ ಅಂತ ಮಾಡಿದಾಗಲೇ ಅದು ಮೊದಲೇ ಮಾಡ್ಕೊಬಿಟ್ಟಿದ್ರು ಅವ್ರು. ಗೊತ್ತಾಗ್ಬಿಡ್ತು ಈ ಸಾಂಗ್ ಇದು ತುಂಬ ದೊಡ್ಡ ಹಿಟ್ಟು. ಎಲ್ಲೋ ಒಂದು ಕಡೆ ಟ್ರಾಂಟ್ರಮ್ ಪ್ಲೇ ಮಾಡ್ಬೋದು ನಾನು, ಏನೋ ಅದಕ್ಕೆ ಬರೆದ್ಬಿಡೋದು ಇಮಿಡಿಯೇಟ್ ಲಿರಿಕ್ಕು, ಇದು ನೋಡಿ ಅಂದ್ಬಿಡೋದು. ಆದರೆ ಎಲ್ಲೋ ಒಂದು ಕಡೆ ನನಗೆ ಕೊಡಲಿ ಅನ್ನೋ ಥರ ಆ್ಯಕ್ಟ್ ಮಾಡೋದು, ಅಥವಾ ಇದೊಂದು ಸಾಂಗ್ ನಂಗೆ ಕೊಟ್ಬಿಡಿ, ಇದು ಯಾವುದೂ ನಾನು ಮಾಡಿಲ್ಲ. ನನಗೇನು ಗೊತ್ತು ಅಂದರೆ ನನಗೇನಾಗಬೇಕು ಅದಾಗತ್ತೆ. ಅಂದರೆ ನಾನೇನೋ ಪ್ಲ್ಯಾನ್ ಮಾಡಿ ಅದಾಗ್ಬಿಡುತ್ತೆ ಅನ್ನೋದಲ್ಲ. ಖಂಡಿತ ಏನೋ ಆಸೆಗಳೇ ಇಲ್ವಾ ಅಂದರೆ ಇದೆ. ಈಗೇನು ಸಾಂಗ್ ರೈಟ್ರಾಗಿ ಈ ಹೆಸರು ತೊಗೊಂಡಿದ್ದೀನಿ, ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ನಿರ್ದೇಶಕರಾಗೂ ದೊಡ್ಡ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಅದಿದೆ. ಅಂದರೆ ನನಗೆ ಫಸ್ಟು ನನ್ನ ಸಿನಿಮಾ ತುಂಬ ಒಳ್ಳೆ ಅಪ್ರಿಷಿಯೇಷನ್ ಬಂತು, ಮದುವೆ ಮತ್ತು ಕರೆವರೆ. ಬಟ್ ಫಿನಾನ್ಷಿಯಲಿ ನಾವು ಅಂದ್ಕೊಂಡಾಗ ಆಗಿಲ್ಲ ಆ್ಯಕ್ಚುಲಿ. ಆಗ ನನಗೊಂದು ಛಲ ಹುಟ್ಟಿದ್ದು ಅಂದರೆ ಒಂದು ಕಮರ್ಷಿಯಲ್ ಹಿಟ್ ಸಿನಿಮಾ ನಾನು ಕೊಡಬೇಕು ಅಂತ. ಅದು 2ನೇ ಸಿನಿಮಾದಲ್ಲಿ ಆಗ್ಬಿಡ್ತದು. ಕಳಿದ ಕನ್ನಡಮೇಶ್ವರ ವಾಸ್ ಹಿಟ್, ಕಮರ್ಷಿಯಲ್ ಹಿಟ್ ಆಯಿತು. ಸೊ ಅಲ್ಲಿಗೆ ಮತ್ತೆ ಅಗೇನ್ ನನ್ನ ಇದು ತೀರ್ತು. ಬಟ್ ಇವತ್ತಿಗೆ ನಾನು ಕೇಳಿದ್ರೆ ನನ್ನ ಉದ್ದೇಶ ಕನಸು ಅಂತೀವೋ, ಕನಸು ಅನ್ನೋದಕ್ಕಿಂತ ಉದ್ದೇಶ ಅನ್ಬೋದು. ಏನು ಮುಂದೆ ಈಗ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ ಅಲ್ಲ. ಏನು ಮಾಡಿದ್ವಿ ಅದನ್ನು ಬೆಟ್ರ್ ಮಾಡಬೇಕು. ಈಗ ಇದಕ್ಕಿಂತ ಬೆಟ್ರ್ ಸಾಂಗ್ಗಳು ನಾನು ಬರೀಬೇಕು, ಇದಕ್ಕಿಂತ ಬೆಟ್ರ್ ಸಿನಿಮಾ ಮಾಡಬೇಕು ಅನ್ನೋದು ಖಂಡಿತ ಇದೆ. ಜೊತೆಗೆ ನನ್ನ ಕನಸು ನಾನು ತುಂಬ ಸಮಾಜಕ್ಕಾಗಿ ಮಿಡಿತೀನಿ. ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೊರೋನಾ ಟೈಮಲ್ಲೂ ನೀವು ಬಹಳಷ್ಟು ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ವಿ, ಕನ್ನಡಕ್ಕಾಗಿ ಕೆಲಸ ಮಾಡಿದ್ದೀವಿ. ಇವಾಗ ನನಗೆ ತುಂಬ ಈ ಸಮಾಜದ ಆಗು ಹೋಗುಗಳು ನನ್ನ ಬಾಧಿಸ್ತವೆ. ಸಮಾಜಕ್ಕಾಗಿ ನಾನು ಏನೋ ಮಾಡಬೇಕು ಅನ್ನೋದು ನಂಗೆ ತುಂಬ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಕೊರೋನಾ ಟೈಮಿಗೆ ಕೆಲವ್ರು ಕೇಳೋರು, ನಿಮಗೆ ಒಳ್ಳೆ ಗ್ಯಾಪ್ ಸಿಗ್ತಲ್ವ, ಒಂದು ವರ್ಷ 2 ವರ್ಷ ಒಳ್ಳೊಳ್ಳೆ ಕಥೆಗಳು ಬರೆದಿರ್ಬೋದಲ್ವ, ಒಳ್ಳೊಳ್ಳೆ ಲೈನ್ಗಳು ಬರೆದಿಟ್ಕೊಂಡಿರ್ಬೋದಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಹೆಂಗೆ ಕೇಳ್ತೀರಾ ನೀವು? ಜನ ಸಾಯ್ತಿದ್ದಾರೆ ಹೊರಗಡೆ, ಅಕ್ಕಪಕ್ಕ ಜನ ಸಾಯ್ತಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳು ಸತ್ತೋದ್ರು, ನಮ್ಮ ಫ್ಯಾಮ್ಲಿಯಲ್ಲಿ ಯಾರು ಸತ್ತೋದ್ರು, ಜನಗಳಿಗೆ ಬೆಡ್ ಸಿಗ್ತಾ ಇಲ್ಲ, ಬೀದಿಲಿ ಸಾಯ್ತಾ ಇದ್ದಾರೆ. ಹೌ ಕ್ಯಾನ್ ಯು ಬಿ ಕ್ರಿಯೇಟಿವ್ ಆ ಟೈಮಲ್ಲಿ? ದ್ರೋಹಿಗಳು ನೀವು ಹಂಗಾದರೆ ಆ ಟೈಮಲ್ಲಿ ನೀವು ಬಾಗಿಲು ಹಾಕ್ಕೊಂಡು ಒಳ್ಳೇದೇನೋ ಸಾಂಗ್ ಬರದೆ ಅಂದರೆ ನೀವು ದ್ರೋಹಿ ಅಂತೀನಿ ನಾನು. ಅಷ್ಟು ನಿಮ್ಗೆ ಬಾಧಿಸಲ್ವಾ? ಅಂದರೆ ಅಷ್ಟು ಮಿಡಿಯೋದಿಲ್ವಾ ನೀವು ಹೊರಗಡೆ? ಆವಾಗಲೇ ನಾನು ಎದ್ದು ನಾನು ಸಾಂಗ್ ಬರೆಯೋಕ್ಕೆ ಹೋಗಿಲ್ಲ ಆ ಟೈಮಲ್ಲಿ. ನನ್ನ ಥರದ್ದೇ ಒಂದಷ್ಟು ಜನಗಳನ್ನ, ಕವಿತಾ ಲಂಕೇಶ್ವರ ಇರ್ಬೋದು, ಸಾಧು ಕೋಕಿಲ, ನೀತು, ಅಕ್ಷತಾ ಪಾಂಡವಪುರ, ಚೈತನ್ಯ, ಡೈರೆಕ್ಟರ್ ಚೈತನ್ಯ, ಇನ್ನೊಂದಷ್ಟು ಜನ
ಎಲ್ಲರೂ ಸೇರಿಸ್ಕೊಂಡು ಉಸಿರು ಅಂತ ಒಂದು ಸಂಸ್ಥೆ ಕಟ್ಟಿ ನಾವೇ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಎಲ್ಲೋ ಹೋಗ್ತಾ ಇರ್ತೀನಿ, ಯಾವುದೋ ಮಾಲ್ಗಿಲ್ ಅಂತ ಅಂದ್ಕೊಳ್ಳಿ, ಟಕ್ ಅಂತ ಯಾರೋ ಒಂದು ಕಾಲಿಗೆ ಬಿದ್ದುಬಿಡ್ತಾರೆ. ನನಗೆ ಒಂದು ಗ್ಯಾರಂಟಿ ಆಗುತ್ತೆ, ಇದು ನನ್ನ ಲಿರಿಕಿಗಲ್ಲ, ಇದೇನೋ ಬೇರೆ ಅಂತ. ಅವ್ರು ಹೇಳ್ತಾರೆ, ಸಾರ್ ಅವತ್ತು ನೀವು ಒಂದು ಕಾನ್ಸಂಟ್ರೇಟರ್ ಕೊಟ್ಟಿದ್ದು ನನ್ನ ಮಗನ ಉಳಿಸ್ತು, ನನ್ನ ತಂಗಿನ ಉಳಿಸ್ತು. ಈ ಥರದ್ದು ಒಂದು 10 ಘಟನೆಗಳಾದರೂ ನಡೆದಿದೆ ನನ್ನ ಲೈಫಲ್ಲಿ. ನಾವೊಂದಷ್ಟು ಜೀವಗಳ ನಾವೇ ಉಳಿಸ್ಬಿಟ್ವಿ ಅಂದರೆ ತಪ್ಪಾಗ್ಬಿಡುತ್ತೆ. ಪ್ರಯತ್ನ ಏನೋ ಸಣ್ಣ ಅಳಿಲ್ ಸೇವೆ ಇದೆ ಅಲ್ಲ ನಮ್ಮದು. ಲವ್ಲಿ.